ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಟಿವಿ. ನಾನು ಭೀಮೇಶ್ ಗೋನಾಳ್. ವೀಕ್ಷಕರೇ, ಈಗಿನ ದಿನಗಳಲ್ಲಿ ಜನ ತಂತ್ರಜ್ಞಾನದಲ್ಲಿ ಮುಳುಗೋಗ್ಬಿಟ್ಟಿದ್ದಾರೆ. ಅದರ ಒಂದು ಭರಾಟೆಯಲ್ಲಿ ಕಾಡುಗಳ ಬಗ್ಗೆ, ಗಿಡ ಮರಗಳ ಬಗ್ಗೆ ಗಮನ ಹರಿಸೋದನ್ನು ಕಡಿಮೆ ಮಾಡಿದ್ದಾರೆ. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಜನರು ಕಾಡಿನಿಂದ ನಾಡಿಗೆ ಬರ್ತಾ ಇದ್ದರೆ ಇಲ್ಲೊಬ್ಬ ವ್ಯಕ್ತಿ ಜನರ ಒಂದು ಮಧ್ಯದಿಂದ ನಾನು ಕಾಡಿಗೆ ಹೋಗ್ತೀನಿ, ಕಾಡಲ್ಲೇ ಇರ್ತೀನಿ ಅಂತ ನಿರ್ಧಾರ ಮಾಡಿಬಿಟ್ಟಿದ್ದಾನೆ. ಈಗಲೂ ಇದ್ದಾನೆ ಕೂಡ. ಈಗೇನು ಇತ್ತೀಚೆಗೆ ಹೋಗಿರೋದಲ್ಲ, ಸುಮಾರು 10 ವರ್ಷಗಳಿಂದ ಈತ ನನಗೆ ಜನರ ಸವಾಸವೇ ಬೇಡ, ಊರುಗಳ ಸವಾಸನೆ ಬೇಡ ಅಂತ ಹೇಳಿ 10 ವರ್ಷಗಳಿಂದ ಕಾಡಿನಲ್ಲಿ ಗುಡ್ಡ ಪ್ರದೇಶಗಳಲ್ಲಿ ವಾಸ ಮಾಡ್ತಾ ಇದ್ದಾನೆ. ನೀವೆಲ್ಲ ಈ ಹಿಂದೆ ನೋಡಿರ್ತಾರೆ ಕೆಲವು ಕತೆಗಳನ್ನು, ಕಾದಂಬರಿಗಳನ್ನು. ಅಂದರೆ ಮುಖ್ಯವಾಗಿ ನಮಗೆ ಗಮನ ಸೆಳೆಯೋದು ಅಂತಂದರೆ, ಆ ಚಿಕ್ಕ ಮಕ್ಕಳು ದೊಡ್ಡವರಿಗೆ ಎಲ್ಲರೂ ಕೂಡ ಇಷ್ಟವಾಗಿದ್ದು ದಿ ಜಂಗಲ್ ಬುಕ್ ಎನ್ನುವಂತಹ ಒಂದು ಸಿನಿಮಾ ಅಥವಾ ಕಾರ್ಟೂನ್ ಏನು ಬರುತ್ತೆ, ಅದು ಎಲ್ಲರ ಕೂಡ ಗಮನವನ್ನು ಸೆಳೆದಿತ್ತು. ನೀವು ಕೂಡ ಇದನ್ನು ನೋಡಿರ್ತೀರ. ಈ ಒಂದು ಕಥೆಯಲ್ಲಿ ಕಾಡಿನ ಪ್ರಾಣಿಗಳ ಜೊತೆ ಮನುಷ್ಯ ವಾಸವಾಗಿರ್ತಾನೆ. ಆತನಿಗೆ ಕಾಡೇ ಪ್ರಪಂಚ ಆಗಿರುತ್ತೆ. ಆತ ಅಲ್ಲಿ ಸಿಗುವಂತಹ ಒಂದು ಏನು ಹಣ್ಣುಗಳು ಸಿಗುತ್ತೆ, ತರಕಾರಿ, ಅವನ್ನೇ ತಿಂದು ಅಲ್ಲಿ ಜೀವನವನ್ನು ಸಾಗಿಸ್ತಾ ಇರ್ತಾನೆ. ಈ ರೀತಿಯಾದಂಥ ಒಂದು ಕಥೆಗಳನ್ನು ನೋಡಿದ್ವಿ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಿರ್ದಿಷ್ಟವಾಗಿ ಹೇಳೋದಾದರೆ 1912ರಲ್ಲಿ ಎಡ್ಗರ್ ರೈಸ್ ಎನ್ನುವಂಥವರು ಬರೆದಂತಹ ಒಂದು ಕಾದಂಬರಿ ಟಾರ್ಜನ್ ಎನ್ನುವಂಥ ಒಂದು ಕಾದಂಬರಿ. ಈ ಒಂದು ಕಾದಂಬರಿ ಆಧರಿಸಿ 1999ರಲ್ಲಿ ವಾಲ್ಟ್ ಡಿಸ್ನಿ ಅವರು ಚಿತ್ರವನ್ನು ಕೂಡ ಮಾಡಿರ್ತಾರೆ. ಇದು ಮನೆ ಮಾತಾಗಿರುತ್ತೆ. ಆಗ ನಂತರ ನೋಡಿ, 1894ರಲ್ಲಿಯೇ ಮೈಸೂರಿನ ಆನೆ ಮತ್ತು ಮೈಸೂರಿನ ಹುಡುಗನನ್ನು ಹಾಕ್ಕೊಂಡು ದಿ ಜಂಗಲ್ ಬುಕ್ ಎನ್ನುವಂತಹ ಒಂದು ಸಿನಿಮಾವನ್ನು ಕೂಡ ಮಾಡಿರ್ತಾರೆ. ಅದು ಈಗಲೂ ಕೂಡ ಒಂದು ಹೆಸರಾಗಿರುವಂಥದ್ದು. ಈ ಒಂದು ಪಾತ್ರಗಳಲ್ಲಿ ಏನು ಕಾಣಿಸ್ಕೊಂಡಿರ್ತಾರಲ್ಲ, ಅವ್ರನ್ನ ಅದು ಟಾರ್ಜನ್ ಮತ್ತು ಮೋಗ್ಲಿ ಅಂತ ಕರೀತಾರೆ. ಇವರಿಬ್ಬರೂ ಕೂಡ ಕಾಡಿನಲ್ಲಿ ವಾಸ ಆಗಿರ್ತಾರೆ, ಅಲ್ಲೇ ಬೆಳೀತಾ ಇರ್ತಾರೆ. ಇದೇ ರೀತಿಯಾಗಿ ಇಲ್ಲೊಬ್ಬ ವ್ಯಕ್ತಿ ವಾಸ ಮಾಡ್ತಾ ಇದ್ದಾನೆ. ಇದೆಲ್ಲ ನಾವು ಯಾಕೆ ಹೇಳ್ತಾ ಇದ್ದೀವಿ ಅಂದರೆ, ಇದೇ ರೀತಿಯಾಗಿ ಒಬ್ಬ ವ್ಯಕ್ತಿ ವಾಸವನ್ನು ಮಾಡ್ತಾ ಇದ್ದಾನೆ, ನನಗೆ ಜನರ ಸವಾಸ ಬೇಡ ಅಂತ. ಸುಮಾರು 10 ವರ್ಷಗಳಿಂದ ಈತ ಬದುಕನ್ನು ಸಾಗಿಸ್ತಾ ಇದ್ದಾನೆ. ಈತ ಟಾರ್ಜನ್ ಕೂಡ ಅಲ್ಲ, ಮೋಗ್ಲಿ ಕೂಡ ಅಲ್ಲ. ಈತ ಇತ್ತೀಚಿನ ದಿನಗಳಂದರೆ 21ನೇ ಶತಮಾನಗಳಲ್ಲಿ ಕೂಡ ಈಗೂ ಬದುಕಬಹುದು ನಾವು ಅಂತ ತೋರಿಸ್ಕೊಟ್ಟಿರುವಂತಹ ವ್ಯಕ್ತಿ. ಅರಣ್ಯದಲ್ಲಿ ಈತ ವಾಸವಾಗಿದ್ದಾನೆ. ಪ್ರಾಣಿಗಳ ಜೊತೆ, ಅಲ್ಲಿರುವಂತಹ ಏನು ಪ್ರಾಣಿ ಪಕ್ಷಿ ಅದರ ಜೊತೆಯೇ ಈತ ವಾಸ ಮಾಡ್ತಾ ಇದ್ದಾನೆ ಸುಮಾರು 10 ವರ್ಷಗಳಿಂದ. ನಾವು ಅಂದ್ಕೊಂಡಿರ್ತೀವಿ ಸಿನಿಮಾದಲ್ಲಿ ಮಾತ್ರ ಇದು ಬರುತ್ತೆ, ನಿಜ ಜೀವನದಲ್ಲಿ ನಾವೇನು ನೋಡೋಕ್ಕೆ ಸಾಧ್ಯ ಇಲ್ಲ ಅಂತ ಕೆಲವರು ಅಂದ್ಕೊಂಡಿದ್ವಿ ನಾವು ಇಷ್ಟು ದಿನ. ಆದರೆ ಈಗ ಇದು ನಿಜ ಆಗಿದೆ, ಈಗ ಕಾಣೋಕ್ಕೆ ಸಿಗ್ತಾ ಇದೆ. ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನಲ್ಲಿ ಅಲ್ಲಿ ಬರುವಂತಹ ಒಂದು ಗುಡ್ಡಗಾಡು ಪ್ರದೇಶದಲ್ಲಿ ಒಬ್ಬ ಆಧುನಿಕ ಟಾರ್ಜನ್ ಎನ್ನುವಂತಹ ವ್ಯಕ್ತಿ ಇದ್ದಾನೆ. ಆತ ಬದುಕುತ್ತಿರುವಂತಹ ಶೈಲಿಯನ್ನು ನೋಡಿ ಅಲ್ಲಿನ ಜನರು ಆತನಿಗೆ ಈ ಒಂದು ಹೆಸರನ್ನು ಕೊಟ್ಟಿರುವಂಥದ್ದು, ಆಧುನಿಕ ಟಾರ್ಜನ್ ಅಂತ. ಬೆಳಗಾವಿಯ ಸವದತ್ತಿಯ ಒಂದು ತಾಲೂಕಿನಲ್ಲಿ ಬೆಳಕಿಗೆ ಬಂದಂತಹ ಒಂದು ಘಟನೆ ಇದು. ಈ ವ್ಯಕ್ತಿ ಈಗ ತಾನೇ ಸದ್ದು ಮಾಡ್ತಾ ಇದ್ದಾನೆ. 34 ವರ್ಷದ ಬುಡನ್ ಖಾನ್ ಎನ್ನುವಂತಹ ವ್ಯಕ್ತಿ ಏನಿದ್ದಾನೆ, ಆತ ಕಳೆದ 10 ವರ್ಷಗಳಿಂದ ಸಾಮಾನ್ಯರಂತೆ ಊಟ ಮಾಡ್ತಾ ಇಲ್ಲ. ಬದಲಿಗೆ ಆತ ಅರಣ್ಯದಲ್ಲಿ ಸಿಗುತ್ತಿರುವಂತಹ ಒಂದು ಸೊಪ್ಪುಗಳನ್ನು, ಸಸಿಗಳನ್ನು, ಮತ್ತು ಅಲ್ಲಿ ಏನು ಕೆಲವೊಂದು ಹಣ್ಣುಗಳು ಬರುತ್ತೆ ಆ ಒಂದು ಪ್ರದೇಶಕ್ಕೆ ಸಂಬಂಧಪಟ್ಟಂತೆ ಆ ಹಣ್ಣುಗಳನ್ನೇ ತಿಂದ್ಕೊಂಡು 10 ವರ್ಷದಿಂದ ಊಟನೇ ಮಾಡದೆ ಈ ರೀತಿಯಾಗಿ ಬದುಕನ್ನು ಈತ ಸಾಗಿಸ್ತಾ ಇದ್ದಾನೆ. ಇದು ಎಲ್ಲರಿಗ ಅಚ್ಚರಿಗೆ ಕೂಡ ಕಾರಣವಾಗಿದೆ. ಅಲ್ಲಿರುವಂತಹ ಜನರು ಕೂಡ ಇದನ್ನು ನೋಡಿ ಗಾಬರಿ ಆಗ್ತಾ ಇದ್ದಾರೆ. ಈಗೂ ಕೂಡ ಈಗಿನ ಕಾಲದಲ್ಲಿ ಬದುಕಬಹುದಾ, ಒಬ್ಬ ವ್ಯಕ್ತಿ ನಮ್ಮ ಮಧ್ಯೆ ಇದ್ದಾತ ಈಗ ಹೋಗಿ ದಿಢೀರಂತ ಕಾಡಿಗೆ ಹೋಗಿ ಈ ರೀತಿಯಾಗಿ ಕೂಡ ಬದುಕಬಹುದಾ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಈತ ಏನು ಮೊದಲು ಹುಟ್ಟಿದಾಗಲಿಂದ ಇದೇ ಇದ್ದ ಅಂದರೆ ಇಲ್ಲ. ಯಾಕಂತಂದರೆ ಮೊದಲು ಕೂಡ ಈತ ಸಾಮಾನ್ಯ ಜನತೆ, ಗ್ರಾಮಸ್ಥರ ಜೊತೆ ಇದ್ದ. ಆತ ನಂತರ ಆತನಿಗೇನೋ ಮನಸ್ಸಿಗೆ ಒಂಥರ ಏನನ್ನಿಸ್ತೋ ಗೊತ್ತಿಲ್ಲ, ಆತ ಈಗ ಅರಣ್ಯಕ್ಕೆ ಹೋಗಿ ವಾಸವನ್ನು ಮಾಡ್ತಾ ಇದ್ದಾನೆ. ಈತ ಬೆಳಗ್ಗೆ ಎದ್ದರೂ ಕೂಡ ಸೊಪ್ಪುಗಳನ್ನು ತಿಂತಾನೆ. ಮಧ್ಯಾಹ್ನ, ರಾತ್ರಿ 3 ಟೈಮ್ ಕೂಡ ಈತನ ಊಟ ಏನಾಗಿರುತ್ತೆ ಅಂದರೆ ಅಲ್ಲಿ ಸಿಗುವಂತಹ ಸೊಪ್ಪುಗಳೇ ಈತನಿಗೆ ಆಹಾರ ಆಗಿರುತ್ತೆ. ಅಲ್ಲಿನ ಜನರು ಕೂಡ ಈತನನ್ನು ಆಗಾಗ ನೋಡೋಕೆ, ಕಾಣಲಿಕ್ಕೆ ಕೂಡ ಬರ್ತಾ ಇರ್ತಾರೆ. ಈ ಬುಡನ್ ಖಾನ್ ಎನ್ನುವಂತಹ ಒಬ್ಬ ವ್ಯಕ್ತಿ ಏನಿದ್ದಾನೆ, ಈತ ಅರಣ್ಯದಲ್ಲಿ ಸಿಗುವಂತಹ ಸುಮಾರು 80 ಬಗೆಯ ಸೊಪ್ಪುಗಳೇನಿರುತ್ತೆ ಆ ಸೊಪ್ಪುಗಳನ್ನು ತಿಂದು ಬದುಕನ್ನು ಸಾಗಿಸ್ತಾ ಇದ್ದಾನೆ. ಆತನಿಗೆ ಅದರ ಹೆಸರೇನು, ಅದು ಯಾವುದು ಏನಂತ ಬಹುಶಃ ಗೊತ್ತಿರಲಿಕ್ಕಿಲ್ಲ. ಆದರೂ ಕೂಡ ಆತನಿಗೆ ಏನು ತಿನ್ಬೇಕು ಅನಿಸುತ್ತೆ, ಇದು ತಿಂದರೆ ನನಗೆ ನನ್ನ ಒಂದು ದೇಹಕ್ಕೆ ಸರಿ ಹೋಗುತ್ತೆ ಅಂತ ಅನ್ನಿಸ್ದಾಗ ಅಂತಹ ರೀತಿಯ ಒಂದು 80 ಜಾತಿಯ ಒಂದು ಸೊಪ್ಪುಗಳನ್ನು, ಮರಗಳನ್ನು ಹುಡುಕೀತ ತಿಂತಾ ಇರ್ತಾನೆ. ಈಗಲೂ ಕೂಡ ತಿಂದು ಬದುಕನ್ನು ಸಾಗಿಸ್ತಾ ಇರ್ತಾನೆ. ಇನ್ನು ವಿಚಿತ್ರ ಏನಂತಂದರೆ, ಈತನಿಗೆ ಇದುವರೆಗೂ ಕೂಡ ಯಾವುದೇ ರೀತಿಯಾಗಿ
ಒಂದು ಜ್ವರ ಆಗಿರ್ಬೋದು, ಈ ಥರ ಏನೇ ಒಂದು ಕಾಯಿಲೆಗಳಾಗಿರ್ಬೋದು, ನೆಗಡಿ, ಕೆಮ್ಮು ಏನು ನಮಗೇನು ಸಾಮಾನ್ಯವಾಗಿ ನಮಗೆ ಬರುತ್ತೆ ನಗರ ಪ್ರದೇಶದಲ್ಲಿರುವಂಥ ಜನರಿಗೆ, ಜಾಸ್ತಿ ಮಳೆ ಆದರೆ ಬಿಸಿಲಾದರೆ ಕೆಲವೊಂದು ರೋಗಗಳು ಏನು ಬರುತ್ತಲ್ಲ, ಆ ರೀತಿಯಾಗಿ ಆತನಿಗೆ ಇದುವರೆಗೂ ಯಾವುದೂ ಕೂಡ ರೋಗಗಳು ಒಂದು ಕೂಡ ಬಂದಿಲ್ವಂತೆ. ಅಲ್ಲಿ ಹೇಳ್ತಿರುವಂಥ ಒಂದು ಜನರ ಪ್ರಕಾರ ಆತನಿಗೆ ಯಾವುದೂ ಕೂಡ ಇದುವರೆಗೂ ರೋಗನೇ ಬಂದಿಲ್ಲ. ಆತ ತುಂಬ ಆರೋಗ್ಯವಂತನಾಗಿದ್ದಾನೆ. ಇನ್ನು ಇದ್ರ ಜೊತೆಗೆ ಈತ ಏನು ನಮ್ಮ ರೀತಿಯಾಗಿ ಬಟ್ಟೆಯನ್ನು ಎಲ್ಲ ರೀತಿಯ ಸೂಟು ಬೂಟು ಮಾಮೂಲಿ ಶರ್ಟು ಆ ಥರ ಏನಿಲ್ಲ, ಬರೀ ಒಂದು ಪ್ಯಾಂಟ್ನಲ್ಲಿ ಮಾತ್ರ ಇರ್ತಾನೆ. ಒಂದು ಪ್ಯಾಂಟನ್ನು ಧರಿಸ್ತಾನೆ, ಬರೀ ಮೈಯಲ್ಲಿ ಇರ್ತಾನೆ, ಶರ್ಟ್ ಹಾಕ್ಕೊಳ್ಳೋದಿಲ್ಲ, ಏನೂ ಇಲ್ಲ. ಆತನಿಗೆ ಎಲ್ಲೆಲ್ಲಿ ಸುತ್ತಾಡಬೇಕು ಅನ್ನಿಸ್ತಾ ಅಲ್ಲಿ ಸುತ್ತಾಡ್ತಾ ಹೋಗ್ತಾನೆ, ಗುಡ್ಡಗಳಲ್ಲಿ ಬೆಟ್ಟಗಳಲ್ಲಿ ಕೂತ್ಕೊತಾನೆ, ಏನು ಸೊಪ್ಪು ಸಿಗುತ್ತೆ ಅಂತ ತಿನ್ಕೊಂಡಿರ್ತಾನೆ. ಇನ್ನು ವಿಚಿತ್ರ ಏನಂದರೆ ಈತನಿಗೆ ಏನಂದರೆ ಜನಗಳ ಮಧ್ಯೆ ಇದ್ದರೆ ಆತನಿಗೆ ನಿದ್ದೆನೇ ಬರೋದಿಲ್ಲಂತೆ. ಹೀಗಾಗಿ ಆತ ಏನಾದರೂ ಕಾಡಿಗೆ ಹೋಗಿರ್ಬೋದು ಅಂತ ಕೆಲವರು ಹೇಳ್ತಾರೆ. ಆತ ಕೂಡ ಹೇಳ್ಕೊಂಡಿದ್ದಾನೆ, ನನಗೆ ಜನರ ಮಧ್ಯೆ ಇದ್ದರೆ ನಿದ್ದೆನೇ ಬರೋದಿಲ್ಲ, ಅಲ್ಲಿರೋಕೆ ಇರಬೇಕಂತ ಅನ್ನಿಸ್ತಾ ಇಲ್ಲ ಅಂತ ಹೇಳಿ ಈತ ಗುಡ್ಡಗಾಡು ಪ್ರದೇಶಗಳನ್ನು ಹುಡುಕಿ ಅಲ್ಲಿರುವಂತಹ ಬಂಡೆಗಳು ಏನಿರುತ್ತೆ ಅಲ್ಲೇ ಒಂದು ಸುತ್ತಮುತ್ತಲ ಒಂದು ಚಿಕ್ಕದಾಗಿ ಒಂದು ಮನೆ ರೀತಿಯನ್ನು ಮಾಡಿಕೊಂಡು ಆತ ಒಂಟಿಯಾಗಿ ಜೀವನವನ್ನು ಈಗ ಸಾಗಿಸ್ತಾ ಇದ್ದಾನೆ. ಇದರಲ್ಲಿ ನೀವು ಗಮನಿಸ್ಬೋದು, ಈತನಿಗೇನು ಯಾರು ಇಲ್ವಾ, ಈತ ಒಬ್ಬಂಟಿನ, ಈತನಿಗೆ ಫ್ಯಾಮಿಲಿ ಏನಿಲ್ವಾ, ಅಣ್ಣ ತಮ್ಮಂದಿರು ಅಂತಂದರೆ ಹಾಗೇನೇ ಇಲ್ಲ. ಈತನಿಗೂ ಕೂಡ ಫ್ಯಾಮಿಲಿ ಇದೆ, ಅಪ್ಪ ಅಮ್ಮ ಇದ್ದಾರೆ, ಅಣ್ಣ ತಮ್ಮಂದಿರು ಕೂಡ ಇದ್ದಾರೆ. ಅವರು ಸಾಕಷ್ಟು ಬಾರಿ ಈತ ಕಾಡಿಗೆ ಹೋದಾಗ ಆತನನ್ನು ಕರ್ಕೊಂಡು ಬಂದು ಆತನಿಗೆ ಬುದ್ಧಿ ಹೇಳಿ ಮನೆ ಕರ್ಕೊಂಡು ಇರಿಸ್ಕೊಳ್ಳೋಣ ಅಂತ ಪ್ರಯತ್ನ ಮಾಡಿದ್ರು ಕೂಡ ಆತನಿಗೆ ಹೋಗೋಕ್ಕೆ ಮನಸ್ಸಾಗಿಲ್ಲ. ಹೋದರೂ ಕೂಡ ಅದಕ್ಕೆ ಕ್ಯಾರೆ ಅಂದೆ ಆತ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳದೆ ಬಂದು ಕಾಡಲ್ಲೇ ಇದ್ದಾನೆ. ಕುಟುಂಬಸ್ಥರು ಇದ್ದರೂ ಕೂಡ ಆತ ನನಗೆ ಯಾವ ಕುಟುಂಬವೂ ಬೇಡ, ಯಾರ ಜನರ ಸವಾಸನೂ ಬೇಡ, ಯಾವುದೇ ಒಂದು ನಗರ ಅಥವಾ ಹಳ್ಳಿಗಳ ಸವಾಸ ಬೇಡ ನನಗೆ, ನಾನು ಒಬ್ಬನೇ ಇರ್ತೀನಿ ಏಕಾಂಗಿಯಾಗಿ, ಕಾಡಿನಲ್ಲಿ ಜೀವನವನ್ನು ಸಾಗಿಸ್ತೀನಿ, ಕಾಡಿನ ಒಂದು ಪ್ರಕೃತಿಯ ಜೊತೆ, ಅಲ್ಲಿರುವಂತಹ ಪ್ರಾಣಿ ಪಕ್ಷಿಗಳ ಜೊತೆ ನಾನು ವಾಸವಾಗಿರ್ತೀನಿ ಅಂತ ರೀತಿಯಲ್ಲಿ ಈತ ಈಗ ಆಧುನಿಕವಾಗಿರುವಂತಹ ಟಾರ್ಜನ್ ಅಥವಾ ಮೋಗ್ಲಿ ಅಂತ ಅನಿಸ್ಕೊಂಡ್ಬಿಟ್ಟಿದ್ದಾನೆ. ಅನೇಕ ಬಾರಿ ಈತನಿಗೆ ಮನವೊಲಿಸೋಕ್ಕೆ ಪ್ರಯತ್ನ ಪಟ್ಟರೆ ಕೂಡ ಈತ ಯಾವುದೇ ಕಾರಣಕ್ಕೂ ಕೂಡ ಮನೆಗೆ ಹೋಗುವಂತಹ ಒಂದು ಕೆಲಸವನ್ನು ಮಾಡಲಿಲ್ಲ. ಹಗಲು ರಾತ್ರಿ ಈತ ಏನು ಮಾಡ್ತಾನೆ ಅಂದರೆ ಅಲ್ಲೇ ವಾಸ ಮಾಡ್ತಾರೆ. ನಾವು ಸಾಮಾನ್ಯವಾಗಿ ಮನುಷ್ಯ ದುಡಿಯೋದು ಏನೇ ಕೆಲಸ ಮಾಡೋದು ಊಟ ಬಟ್ಟೆಗೋಸ್ಕರನೇ, ಆದರೆ ಈತ ತನ್ನ ಊಟ ಬಟ್ಟೆಯನ್ನೇ ಪ್ರಕೃತಿಯಲ್ಲಿ ಹುಡುಕೊಂಡು ವಾಸವನ್ನು ಮಾಡ್ತಾ ಇದ್ದಾನೆ. ಸಿನಿಮಾ ಕಥೆಗಳಲ್ಲಿ, ಕಾರ್ಟೂನ್ ಕಥೆಗಳಲ್ಲಿ ಬರೋ ರೀತಿಯೇ ಈತ ವಾಸ ಮಾಡ್ತಾ ಇದ್ದಾನೆ. ಇದು ಕೂಡ ಈಗಿನ ಜನರು ಯೋಚನೆ ಮಾಡ್ತಾ ಇದ್ದಾರೆ, ಈಗೂ ಕೂಡ ಬದುಕಬಹುದಾ? ಈತ ಈ 21ನೇ ಶತಮಾನ ನಡೀತಾ ಇದೆ ಈ ಕಾಲದಲ್ಲಿ, ಇಂಥ ಕಾಲದಲ್ಲಿ ಕೂಡ ಈತ ಕಾಡಿನಲ್ಲಿ ಹೇಗೆ ಬದುಕ್ತಾ ಇರ್ಬೋದು? ಈತೇನಾದ್ರು ಸುಮ್ಮನೆ ಸುಳ್ಳು ಹೇಳ್ತಿದ್ದಾನ ಅಂತಂದರೆ ಇಲ್ಲ, ನಿಜವಾಗ್ಲೂ ಕೂಡ ನೋಡಿರುವಂಥ ಜನರೇ ಹೇಳಿರುವಂಥದ್ದು ಈತ ಸುಮಾರು 10 ವರ್ಷದಿಂದ ಈ ರೀತಿಯಾಗಿ ಬದುಕನ್ನು ಸಾಗಿಸ್ತಾ ಇದ್ದಾನೆ. ಈತನ ಅದೇ ಕಾರಣದಿಂದಾಗಲಿ ಈಗ ಅಲ್ಲಿನ ಜನರು ಆಧುನಿಕವಾಗಿರುವಂತಹ ಟಾರ್ಜನ್ ಅಥವಾ ಮೋಗ್ಲಿ ಅಂತ ಕರೆಯುತ್ತಾ ಶುರು ಮಾಡಿದ್ದಾರೆ. ಈತನ ಒಂದು ಹಾವಭಾವಗಳು ಕೂಡ ಅದೇ ರೀತಿಯಾಗಿದೆ. ಈತ ಸದೃಢವಾಗಿದ್ದಾನೆ, ಯಾವುದೇ ರೀತಿಯಾಗಿ ಇದಕ್ಕೆ ರೋಗಗಳಿಲ್ಲ. ಆತನ ಮೈಕೊಟ್ಟು ಕೂಡ ಅಷ್ಟೇ ಸದೃಢವಾಗಿದೆ. ಅಲ್ಲಿ ಆತ ತಿಂದು ಬೆಳೀತಿರುವಂತಹ ಒಂದು ಆಹಾರ ಪದ್ಧತಿ ಏನಿದೆ ಅದು ಕೂಡ ಆತನಿಗೆ ಅನುಕೂಲವಾಗಿದೆ. ಈತ ಆಗಲೇ ಆ ಕಾಡಿಗೆ ಅಡ್ಜಸ್ಟ್ ಆಗಿಬಿಟ್ಟಿದ್ದಾನೆ. ಅದಕ್ಕಾಗಿ ಈತ ಈಗ ಸದ್ಯದ ಒಂದು ವಾತಾವರಣದಲ್ಲಿ ಅಲ್ಲಿ ಏನಿದೆ, ಮಳೆ ಇರ್ಬೋದು, ಚಳಿಗಾಳಿ ಯಾವುದೇ ಇದ್ರೂ ಕೂಡ ಆತ ಅದಕ್ಕೆ ತಲೆ ಕೆಡಿಸ್ಕೊಳ್ತೆ. ನಾನು ಹಿಂಗೆ ಇರ್ತೀನಿ, ನಾನು ಇಲ್ಲೇ ಇರ್ತೀನಿ, ಏನೇ ಆದರೂ ಸರಿ, ನಾನು ಮನೆಗಳಿಗೆ ಹೋಗಲ್ಲ, ಯಾರ ಹತ್ರನೂ ಹೋಗಿ ನಾನು ಸಹಾಯ ಕೇಳಲ್ಲ, ನನಗೇನು ಸಿಗುತ್ತೋ ಅದನ್ನು ತಿಂದು ನಾನು ಬದುಕ್ತೀನಿ ಅಂತ ನಿರ್ಧಾರ ಮಾಡಿದ್ದಾನೆ. ಈತ ಈಗ ಆಧುನಿಕ ಟಾರ್ಜನ್ ಅಂತ ಹೆಸರನ್ನು ಪಡೆದುಕೊಂಡಿದ್ದಾನೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.